ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ GN ಲಾಕ್ಸ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆ ಅಡಿಕೆ ಅಥವಾ ಅಡಿಕೆ ಪುಡಿಯ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅನ್ನೋ ಪದಾರ್ಥನ ನೋಡ್ಕೊಳ್ಳೋಣ. ಒಂದು ಬೌಲ್ ಅಡಿಕೆ ಪುಡಿ, ಅಥವಾ ನೀವು ಮಿಷಿನ್ಗಾದರೂ ಹಾಕ್ಸ್ಕೊಬೋದು, ಇಲ್ಲ ನೀವೇ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೋದು. ನಿಮಗೆ ಫಂಕ್ಷನಿಗೆ ಅಂದರೆ 5 ರಿಂದ 6 kg ನೀವು ಮಿಷಿನಲ್ಲೇ ಹಾಕ್ಸ್ಕೊಂಬರ್ಬೋದು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ಮಸಾಲೆ ಅಡಿಕೆ ಹಾಕೋಂಥ ಪದಾರ್ಥ. ಇದು ನೀವು ರೇಷನ್ ಅಂಗಡಿಯಲ್ಲಿ ಕೇಳಿದರೆ ಸಿಗುತ್ತೆ. ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ, ನೀವು ದಪ್ಪ ಸಕ್ಕರೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದು ಫ್ಲೇವರಿಗೋಸ್ಕರ ನಾವು ಪಾನ್ ರಸ್ನಾನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಇದಿಲ್ಲ ಅಂದರೆ ಏಲಕ್ಕಿ ಪುಡಿನ ಬಳಸ್ಬೋದು ಫ್ಲೇವರಿಗೋಸ್ಕರ. ಆಮೇಲೆ ಒಂದು 2 ತುಪ್ಪದ ಸ್ಪೂನು ತುಪ್ಪ ಬೇಕು. ತುಪ್ಪ ಅಂತೂ ಬಹಳನೇ ಮುಖ್ಯ, ಇದರಲ್ಲಿ ಉರಿಯೋದಕ್ಕೆ ಬಹಳ ಅವಶ್ಯಕತೆ ಇದೆ. ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪು ಬೇಕು. ಉಪ್ಪಿನ ರುಚಿ ಇದು ಅಡಿಕೆ ರುಚಿಯನ್ನೇ ಬದಲಿಸುತ್ತೆ. ಅಷ್ಟು ಚೆನ್ನಾಗಿ ತುಪ್ಪ ಮತ್ತು ಉಪ್ಪಿನಿಂದ ಇದು ರುಚಿ ಹೆಚ್ಚುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ, ಇದು ಪಾನಕಕ್ಕೋಸ್ಕರ, ಅಂದರೆ ಇದು ಸ್ವೀಟ್ ಆಗಬೇಕಲ್ವ ಅಡಿಕೆ, ಅದಕ್ಕೋಸ್ಕರ ಇದನ್ನ ಬಳಸ್ತಾ ಇದ್ದೀನಿ. ಒಂದು ಬಾಣಲೆಗೆ ನಾವು 2 ಟೇಬಲ್ ಸ್ಪೂನ್ ತುಪ್ಪವಷ್ಟು ಹಾಕ್ಕೊಂಡು ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪನ್ನು ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆಮೇಲೆ ನಾವು ಇದು ಸ್ವಲ್ಪ ಬಿಸಿ ಆದ ತಕ್ಷಣ ಅಡಿಕೆಯನ್ನು ಇದಕ್ಕೆ ಹಾಕಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ನಾವು ಇದನ್ನು ಉರಿತಾ ಬರಬೇಕು. ಇದು ಕೆಂಪು ಬಣ್ಣಕ್ಕೆ ತಿರುಗಬೇಕು. ಆ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಉರಿಬೇಕು. ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಈ ರೀತಿಯಾಗಿ ನಾವು ಕ್ಲೀನಾಗಿ ಹುರ್ಕೋಬೇಕು. ನಿಮಗೆ ತುಪ್ಪದ ಕ್ವಾಂಟಿಟಿ ಕಮ್ಮಿ ಅನಿಸಿದರೆ ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ಅದು ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆಮೇಲೆ ಚೆನ್ನಾಗಿ ಉದುರಾಗಿ ಅಡಿಕೆ ಚೆನ್ನಾಗಿ ಬರುತ್ತೆ ತುಪ್ಪ ಜಾಸ್ತಿ ಇದ್ದರೆ. ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ. ನಿಮಗೆ ಕಮ್ಮಿ ಅನಿಸಿದ್ರೆ ಗೊತ್ತಾಗ್ಬಿಡುತ್ತೆ ಉರಿತಾ ಆವಾಗ ನೀವು ಇನ್ನು ಸ್ವಲ್ಪ ಹಾಕ್ಕೋಬೋದು. ಚೆನ್ನಾಗಿ ಈ ರೀತಿ ಎಲ್ಲ ಹುರಿದ್ಬಿಟ್ಟು ಈ ರೀತಿ ಕೆಂಪಗಾದ ಮೇಲೆ ನಾವು ಇದನ್ನ ಒಂದು ಪ್ಲೇಟಿಗೆ ಬೇರೆ ಕಡೆ ಹಾಕ್ಕೊಂಡು, ಅದೇ ಬಾಣಲಿಗೆ ನಾವು ಬೆಲ್ಲ ಇತ್ತಲ್ಲ ಆ ಬೆಲ್ಲವನ್ನು ಪೌಡ್ರು ಒಂದು ಸ್ವಲ್ಪ ಕುಟ್ಟಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಪಾನಕದ ರೀತಿಯಲ್ಲಿ ನಾವು ಕರಗಿಸ್ಕೋಬೇಕು. ಪಾನಕ ಅಂದರೆ ನಾವು ಉಂಡೆ ಕಟ್ಟೋ ರೀತಿಯಲ್ಲಿ ಮಾಡ್ಕೊತೀವಲ್ಲ ಆ ರೀತಿ ಅಲ್ಲ, ಜಸ್ಟ್ ಇದೊಂದು ಸ್ವಲ್ಪ ಕರಗಬೇಕಷ್ಟೇ. ಅದು ಎಲ್ಲ ಅಡಿಕೆಗೆ ಕ್ಲೀನಾಗಿ ಹತ್ತಬೇಕು ಅಂತ ಅಷ್ಟೇ. ಅದು ಹತ್ತಿದರೆ ಚೆನ್ನಾಗಿ ಸ್ವೀಟಾಗಿ ಬರುತ್ತೆ ಅಡಿಕೆ. ಈ ರೀತಿ ನಾವು ಕರಗೋವರೆಗೂ ಈ ರೀತಿ ನಾವು ಮಿಕ್ಸ್ ಮಾಡ್ತಾ ನಾವು ಇದನ್ನು ಪಾನಕ ಮಾಡ್ಕೋಬೇಕು ನಿಧಾನಕ್ಕೆ. ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಯಾಕಂದರೆ ಸ್ವಲ್ಪ ಇರುತ್ತಲ್ವ ಬೆಲ್ಲ, ಅದಕ್ಕೋಸ್ಕರ ನಿಧಾನಕ್ಕೆ ನಾವು ಪಾನಕ ಮಾಡಿಕೊಂಡು ಇದಕ್ಕೆ ನಾವು ಹುರಿದಿಟ್ಟಿರ್ತಕ್ಕಂಥ ಅಡಿಕೆಯನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಎಲ್ಲ ಹತ್ಕೊಂಡ್ಬಿಡುತ್ತೆ ಅಡಿಕೆ, ಬೆಲ್ಲ ಅಡಿಕೆ ಎಲ್ಲ ಮಿಕ್ಸ್ ಆದಮೇಲೆ ನಾವು ಒಂದು ನ್ಯೂಸ್ ಪೇಪರ್ ಮೇಲೆ ಇದನ್ನು ಹರಡಬೇಕು. ಇದನ್ನು ಚೆನ್ನಾಗಿ ಅಂದರೆ 1 ರಿಂದ 2 ತಾಸು ಈ ರೀತಿ ಹರಡ್ಬೋದು. ಅಥವಾ ಇದು ಒಂದು ಸ್ವಲ್ಪ ಕೈಗೆ ಅಂಟುತ್ತೆ ಅಂದರೆ 4 ರಿಂದ 5 ತಾಸು ನೀವು ಈ ರೀತಿ ಒಣಗಾಕಬೇಕು. ಅದನ್ನು ಮುಟ್ಟು ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೈಗೆ ಅಂಟಿದೆ, ಇನ್ನು ಸ್ವಲ್ಪ ಒಣಗಾಕಬೇಕು. ಇಲ್ಲಾಂದರೆ ಬಿಡಿ ಆಗಿದ್ದರೆ ಅದು ಅಡಿಕೆ ಪುಡಿ ಅದಕ್ಕೆ ಬಂದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈ ರೀತಿ ಪುಡಿಯಾಗಿ ಬಂದಾಗ ಇದಕ್ಕೆ ನಾವು ತಗೊಂಡಿರ್ತಕ್ಕಂಥ ಮಸಾಲೆ ಪುಡಿ, ಆಮೇಲೆ ಕೊಬ್ಬರಿ, ಆಮೇಲೆ ಸ್ವಲ್ಪ ಸಕ್ಕರೆ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಎಲ್ಲದಕ್ಕೂ ಕ್ಲೀನಾಗಿ ಕವರ್ ಆಗಬೇಕು. ಆ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಪಾನ್ ರಸ್ನ ಇತ್ತಲ್ಲ ಆ ಫ್ಲೇವರನ್ನ ನಾವು ಇದಕ್ಕೆ ಇವಾಗ ಯೂಸ್ ಮಾಡಬೇಕು. ನಿಮಗೆ ಜಾಸ್ತಿ ಫ್ಲೇವರ್ ಬೇಕಂದರೆ ಜಾಸ್ತಿನ ಹಾಕ್ಕೊಳ್ಳಿ, ಇಲ್ಲ ನಮ್ಗೆ ಇಷ್ಟೇ ಸಾಕು ಅಂದರೆ ಇದೇ ರೀತಿ ಇಷ್ಟು ಸಾಕು ಅಂದರೆ ಇಷ್ಟು ಹಾಕ್ಕೊಳ್ಳಿ. ಇಲ್ಲ ನಿಮಗಿದು ಪಾನ್ ರಸ್ನ ಇಲ್ಲ ಅಂದರೆ ಏಲಕ್ಕಿ ಪುಡಿನೇ ನೀವು ಅದಕ್ಕೆ ಹಾಕ್ಬೋದು. ಈ ರೀತಿಯಾದಂಥ ಮಸಾಲೆ ಅಡಿಕೆ ರೆಡಿ ಆಯಿತು. ನೀವು ಹಬ್ಬ ದಿನಗಳಲ್ಲಿ ಅಡಿಕೆ ಎಲೆ ಇಲ್ಲ ಅಂದರೆ ನಮಗೆ ಊಟನೇ ಕಂಪ್ಲೀಟ್ ಅಲ್ಲ ಅನಿಸುತ್ತೆ. ಈ ರೀತಿ ಮಾಡ್ಕೊಳ್ಳಿ.